ಜನಗಳೆಲ್ಲ ನಗಕ್ ಶುರು ಮಾಡಿದ್ರಂತೆ. ರಾಜ್ಕುಮಾರ್ ಅವ್ರಿಗೆ ಕನ್ನಡ ಕಲ್ತಿರೋದೇ ನಮ್ ತಂದೆಯಿಂದ. ಅವರು ನಮ್ ತಂದೆನ ಕಿವಿಡ ಅಂತ ಕರಿತಾ ಇದ್ದಿದ್ದು ಅವ್ರೊಬ್ರೆ. ಅವ್ನಿಗೆ ಅಂದ್ರೆ ನಿಮ್ಗೆ ಗೊತ್ತಿದೆ ಬಂಧುಗಳ, ಅವ್ರ ಕಿವಿ ಕೇಳಿಸ್ತಾ ಇರ್ಲಿಲ್ಲ ಅಲ್ವೇ. ಹೆಚ್ಚಿನಾಗಿ ನಾವೆಲ್ಲ ಕೈ ಸನ್ನಲ್ಲೇ ಮಾತಾಡ್ತಿದ್ವಿ. ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ ತಂದೆಗೆ ಒಂಥರ ಮಗನ್ ತರ ಬೆಳ್ಕೊಂಬಂದ್ಬಿಟ್ರು. ಈ ವಿಡಿಯೋದಲ್ಲಿ ಹಿರಿಯ ನಟ ಬಾಲಕೃಷ್ಣ ಅವರ ಚಿತ್ರ ಜೀವನದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡಿದ್ದಾರೆ ಅವರ ಮಗಳಾದ ಶ್ರೀಮತಿ ಗೀತಾ ಬಾಲಿ ಅವರು. ಬನ್ನಿ ಕೇಳೋಣ. ನಾಟಕದಲ್ಲಿ ಮಾಡ್ಬೇಕಾದ್ರೆ ಒಂದ್ ದಿವಸ ಏನಾಗಿದೆ ಅಂದ್ರೆ, ನಾಟಕದ ಕಂಪನಿ ಒಂದು ಶ್ರೀರಾಮ ಪಟ್ಟಾಭಿಷೇಕ, ಅದ್ರಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಹನುಮಾನ್ ತರ ಮಾಡೋರು ಅವತ್ತೊಂದ್ ದಿವಸ ಬರ್ಲಿಲ್ವಂತೆ. ಆಕಸ್ಮಿಕವಾಗಿ ಅವ್ರು ಬರಕ್ಕಾಗ್ಲಿಲ್ಲ. ಅವ್ರು ಬಂದ್ಬಿಟ್ಟು ನಾಟಕ ಬಂದು ನಡಿಬೇಕಾಗಿದೆ, ಇದರಿಂದ ಅವ್ರುಗಳು ತಪ್ಪಿಸ್ಕೊಳಕ್ಕೂ ಆಗಲ್ಲ, ಹೇಗ್ ಮಾಡೋದು, ಯಾರನ್ನ ಮಾಡಕ್ ಹೇಳೋದು ಅಂತ. ನಮ್ ತಂದೆ ಏನ್ ಮಾಡಿದ್ದಾರೆ, ದಿವ್ಸ ಅವ್ರು ನೋಡಿ ನೋಡಿ ಚೆನ್ನಾಗಿ ಮನದಲ್ಲಿ ಅವ್ರಿಗೆ ಏನಂತೀವಿ ಅದ್ರ ಹಾಗೆ ಉಳ್ಕೊಂಬಿಟ್ಟಿದೆ, ಆ ಪಾತ್ರಗಳೆಲ್ಲ ಅವ್ರ ಮನಸ್ಸಿನಲ್ಲಿ ಉಳ್ಕೊಂಬಿಟ್ಟಿದೆ. ಹಾಗಾಗಿ ಅವತ್ತಿನ ದಿವಸ ಯಾರು ಬರ್ಲಿಲ್ವೋ ಅವಾಗ ಯಾರನ್ನ ಹಾಕೋದು ಅಂತ ಅದು ಅಲ್ಲಿ ನಾಟಕದವ್ರು ಕಂಪನಿಯವರೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಕೊನೆಗೆ ಬಾಲುನ್ ಕರಿಯೋಣ, ಅವನ್ನೆಲ್ಲ ದಿವ್ಸ ನೋಡ್ತಾ ಇರ್ತಾನೆ ಬರೋದು ಅಂತ. ಆಮೇಲೆ ಅವರು ನಿಮ್ ನಂಬ್ತಿರೋ ಇಲ್ವೋ ಬಂಧುಗಳೇ, ಅವ್ರಿಗೆ ಬಂದ್ಬಿಟ್ಟು ಅವ್ರಿಗೆ ರಿಹರ್ಸಲೇ ಮಾಡ್ಕೊಳ್ಳಿಲ್ಲ. ನಾ ಮಾಡ್ತೀನಿ ಅಂತ ಚಿಕ್ಕ ಹುಡುಗ ಖುಷಿಯಾಗಿ ಬಂದ್ಬಿಟ್ಟು, ಬಟ್ ಬಾಲ ಇರ್ಲಿಲ್ಲ ಹನುಮಾನ್ ಮಾಡೋದಕ್ಕೆ. ಕೊನೆಗೂ ಬಾಲ ಸಿಗ್ಲಿಲ್ವಂತೆ. ಸರಿ ಅಂದ್ಬಿಟ್ಟು ಅವ್ರು ಬಂದು ಒಂದು ಸ್ಟೇಜ್ ಮೇಲೆ ಮಾಡಿದ್ರು, ಜನಗಳೆಲ್ಲ ನಗಕ್ ಶುರು ಮಾಡಿದ್ರಂತೆ. ನಮ್ ತಂದೆಗೆ ಅರ್ಥ ಆಗ್ಲಿಲ್ಲ, ಆದ್ರೂ ಅವ್ರು ಬಿಟ್ಕೊಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಇದು ಅವ್ರದ್ದು ಏನ್ ಪಾತ್ರ ಕೊಟ್ಟಿದ್ದಾರೋ ಅವ್ರು ಚೆನ್ನಾಗ್ ಮಾಡ್ಬೇಕು ಅಂತ ಅವ್ರು ಜನಗಳು ನಕ್ಕುದ್ರು ಏನು ಅದ್ರಿಗೆ ಗಮನ ಕೊಡದೆ ಮಾಡ್ಕೊಂಡು ಹೋಗಿದ್ದಾರೆ. ಏನಕ್ಕೆ ನಕ್ಕುದ್ರು ಅಂದ್ರೆ ಹನುಮಾನ್ ಬಂದ್ಬಿಟ್ಟು ಬಾಲ ಇಲ್ದೆ ಬಂದಿದಾರಲ್ಲ ಅಂತ. ಈ ತರ ಎಲ್ಲ ಆಗೋಯ್ತು. ನಾಟಕ ತುಂಬಾ ಸಕ್ಸಸ್ ಆಯ್ತು, ಜನಗಳು ಎಂಜಾಯ್ ಮಾಡಿದ್ರು. ಆಮೇಲೆ ನೋಡಿ ಬಂಧುಗಳೇ, ಒಂದೊಂದಾಗ ಅವ್ರಿಗೆ ಚಿಕ್ಕ ಚಿಕ್ಕ ಪಾತ್ರ ಸಿಗಕ್ ಶುರು ಆಯ್ತು. ಆಮೇಲೆ ನಾಟಕದ ಕಂಪ್ನಿ ಚೆನ್ನಾಗಿ ಬೆಳೆದ್ರು. ಅವಾಗ ಬಾಲು ಅಂತಾನೆ ಬೆಳೆದ್ರು. ಆ ನಾಟಕದ ಕಂಪ್ನಿಯಲ್ಲಿ ಸುಮಾರು ತಮ್ಗೆ ಗೊತ್ತಿದ್ದಂಗೆ ಎಷ್ಟು ನಾಟಕದ ಕಂಪ್ನಿಗಳಿತ್ತು ಆ ಕಾಲದಲ್ಲಿ. ಎಲ್ಲದರಲ್ಲೂ ಅವರು ತುಂಬಾ ಹೆಸರು ಮಾಡ್ಕೊಂಡ್ಬಂದ್ರು. ಅವ್ರ ಜೊತೆಲೆಲ್ಲ ನಾಟಕಗಳೆಲ್ಲ ಅದ್ರಲ್ಲಿ ಭಾಗಿಯಾಗಿ ಶುರು ಮಾಡಿದ್ರು. ಅವಾಗ ನಮ್ಗೆ ಜೀವಯ್ಯರ್ ಅಂಕಲ್ ಅಂತ, ಅಂದ್ರೆ ನಾನು ಅವ್ರ ಅಂಕಲ್ ಅಂತ ಕಲಿತೀನಿ, ಅವರು ನಮ್ಮ ತಂದೆಗೆ ಪರಿಚಯ ಆದ್ರು. ಆ ಕಾಲದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಪರಿಚಯ ಆಗಿದ್ದು. ಯಾಕೆ ರಾಜ್ಕುಮಾರ್ ಅವ್ರ ತಂದೆನೂ ಅವಾಗ ಅವರು ಅದ್ರಲ್ಲಿ ಮಾಡ್ತಾ ಇರೋಂತೆ ನಾಟಕದ ಕಂಪ್ನಿಲಿ ಅವ್ರ ಮಗ ಅಂತ ಕರ್ಕೊಂಬರೋದಂತೆ. ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದಾಗ ಆಕ್ಚುಲಿ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲ ಚಿಕ್ಕನಿಂದ ಗೊತ್ತಿರೋದ ರಾಜ್ ಅಂಕಲ್ ಅಂತಾನೆ ನಮ್ಮ ಮನೇಲಿ ನಾವೆಲ್ಲ ಹೆಣ್ಮಕ್ಳು ಕರಿತೀವಿ. ಆಮೇಲೆ ರಾಜ್ಕುಮಾರ್ ಅವ್ರ ತಂದೆ ಆಮೇಲೆ ಅವ್ರು ಹೇಳಿದ್ರು, ಅವ್ರು ಯಾವಾಗ ಈ ಕಂಪ್ನಿ ಸೇರ್ಕೊಂಡ್ರು ಅವ್ರು ಅನ್ಕೊಂಡ್ರಂತೆ, ಬಾಲುನೇ ಬಿಟ್ಟು ನನ್ನ ಮಕ್ಳಿಗೂ ಪಾಠ ಹೇಳ್ಕೊಡಕ್ ಶುರು ಮಾಡೋಣ ಅಂತ. ನಿಮ್ಗೆ ತುಂಬಾ ಬಹಳಷ್ಟು ಒಂದು ನಮ್ಮ ಕನ್ನಡ ಸ್ನೇಹಿತರಿಗೆಲ್ಲ ಗೊತ್ತಿದೆ, ರಾಜ್ಕುಮಾರ್ ಅವ್ರಿಗೆ ಕನ್ನಡ ಕಲ್ತಿರೋದೇ ನಮ್ಮ ತಂದೆಯಿಂದ ಅಂತ. ರಾಜ್ಕುಮಾರೇ ಖುದ್ದಾಗಿ ಅವರೇ ಹೇಳಿದ್ದಾರೆ ಒಂದು ಟಿವಿ ಒಂದು ಚಾನೆಲ್ನಲ್ಲಿ, ನನಗೆ ಬಾಲಣ್ಣನೇ ನಾನು ಕನ್ನಡ ಹೇಳಿಸ್ಕೊಟ್ಟಿದ್ದು, ಅವರೇ ನನ್ನ ಗುರುವಾಗಿ ಸ್ವೀಕರಿಸಿದ್ದೀನಿ ಅಂತ. ಅಷ್ಟೊಂದೊಂದು ನಮ್ಮ ತಂದೆನೂ ಒಂದು ಕನ್ನಡ ಒಂದು ಅದ್ರ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಅಷ್ಟೊಂದು ಕಲ್ತರು ಬಂಧುಗಳೇ. ಆಮೇಲೆ ನಾಟಕದ ಕಂಪ್ನಿಲೆಲ್ಲ ಚೆನ್ನಾಗಿ ಮುಂದುವರೆದ್ಬಿಟ್ರು. ಈ ತರ ಒಂದ್ ದಿವಸ ನಾಟಕದ ಕಂಪ್ನಿಲಿ ಮಾಡ್ಬೇಕಾರೇನೆ ಎಂ ವಿ ರಾಜಮ್ಮ ಅಂತ ಆ ಕಾಲದಲ್ಲಿ ಇದ್ರಂತೆ. ಪಂತುಲು ಅವರು ಎಂ ವಿ ರಾಜಮ್ಮ ಅಂತ. ಆ ಎಂ ವಿ ರಾಜಮ್ಮ ಮೇಡಮ್ ಅವ್ರು ಬಂದು ಇದೇ ತರ ನಾಟಕ ನೋಡಕ್ ಬಂದಿದ್ದಾರೆ. ನಮ್ಮ ತಂದೆಯವ್ರದ್ದು ನೋಡಿದ್ರಂತೆ, ಅವ್ರು ತುಂಬಾ ಇಷ್ಟ ಆಗೋಯ್ತಂತೆ. ಈ ಹುಡುಗ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾನಲ್ಲ, ನಮ್ ಚಿತ್ರದಲ್ಲೂ ಹಾಕೋಬೋದಲ್ಲ ಅನ್ಬಿಟ್ಟು ಸುಮ್ನೆ ಬಾಲು ಅಂದ್ರೆ ನಮ್ ತಂದೆನ ಕರೆದು ಹೇಳಿದ್ರಂತೆ, ನೋಡ್ ಬಾಲು ನೀ ಚೆನ್ನಾಗ್ ಮಾಡ್ತಿದ್ಯಾ, ನಾನ್ ತಮಿಳ್ನಾಡಿನಲ್ಲಿ ಇದ್ದೀನಿ, ಚೆನ್ನೈನಲ್ಲಿ, ನಿನ್ಗೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅಯ್ಯೋ ನಮ್ ತಂದೆಗಂತೂ ಕೇಳಲೇಬೇಡಿ, ಮೊದ್ಲೇ ಅವ್ರ ನಾಟಕ ಸಿನಿಮಾ ಅಂದ್ರೆ ತುಂಬಾ ಹುಚ್ಚು. ಹಾಗಾಗಿ ಅವ್ರು ಖುಷಿಯಿಂದ ಒಪ್ಕೊಂಡ್ಬಿಟ್ರಂತೆ, ಯಾವಾಗಮ್ಮ ಬರ್ಲಿ ಅಂತ ನಾನು ನಿಂಗೆ ತಿಳಿಸ್ತೀನಪ್ಪ ಅಂದ್ರಂತೆ. ಆಮೇಲೆ ನಮ್ಮ ತಂದೆ ಇವರಿಂದ ಅವ್ರ ಹತ್ರ ಏನು ಒಂದು ಅಂದ್ರೆ ಅವರಿಂದ ಏನು ನ್ಯೂಸ್ ಬರ್ಲಿಲ್ಲ ಅಂದ್ಬಿಟ್ಟು ನಮ್ಮ ತಂದೆ ಏನ್ ಮಾಡೋರಂತೆ, ಕಾಲದಲ್ಲಿ ದುಡ್ಡು ಇಲ್ಲ, ಅವ್ರಿಗೆ ದುಡ್ಡು ಕೊಡೋರು ಯಾರು ಇಲ್ಲ. ಎಷ್ಟೋ ಸಲ ಟ್ರೈನಲ್ಲಿ ಆ ಕೆಳಗಡೆ ಇರ್ತದ ನೋಡಿ ಸ್ಲೀಪರ್ ಕೋಚ್ ಕೆಳಗಡೆ, ಅಲ್ಲಿ ಮಲ್ಕೊಂಡೆಲ್ಲ ಹೋಗಿದಾರಂತ ಅವ್ರು. ಒಂದ್ ದಿವಸ ಯಾವ್ದೋ ಮಗುನು ಅವ್ರ ಮೇಲೆ ಹುಚ್ಚ ಇದ್ಬಿಡ್ತಂತೆ. ಆದ್ರೂ ಅವ್ರನ್ನ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಆತರ ಬಚ್ಚಿಟ್ಕೊಂಡು ಕಳ್ತನವಾಗಿ ಟ್ರೈನ್ ಇದು ಮಾಡಿ ಪ್ರಯಾಣ ಮಾಡಿ ಎಂ ವಿ ರಾಜಮ್ಮ ಅವ್ರನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಕೊನೆಗೆ ಬಂಧುಗಳೇ ಒಂದು ಅವಕಾಶ ಕೊಟ್ರು ನಮ್ಮ ತಂದೆಗೆ ಎಂ ವಿ ರಾಜಮ್ಮ ಅವರು. ಆಮೇಲೆ ಅದೊಂದು ಚಿತ್ರರಂಗ ಶುರು ಆಯ್ತು ನೋಡಿ. ಅವಾಗ ಒಂದೊಂದಾಗಿ ಚಿತ್ರರಂಗದಲ್ಲಿ ಪರಿಚಯ ಆದ್ರು. ಅದ್ರಲ್ಲೇ ಅವರು ಜನಗಳೆಲ್ಲ ತುಂಬಾ ಮೆಚ್ಚುಗೆ ಮಾಡ್ಕೊಂಡ್ರು. ನಮ್ಮ ತಂದೆ ನಟನೆ ನೋಡಿ ಚಿತ್ರರಂಗದಲ್ಲೂ ಅಲ್ಲಿ ನೋಡೋರು ಒಂದು ನಾವು ವ್ಯೂವರ್ಸ್ ಅಂತ ಏನ್ ಹೇಳ್ತೀವೋ ಅವ್ರಿಗೂ ಬಹಳಷ್ಟು ಒಂದು ತುಂಬಾ ಮೆಚ್ಚುಗೆ ಆದ್ರು. ಹಾಗಾಗಿ ಒಂದೊಂದು ರಾಧಾರಮಣ ಅಂತ ಶುರು ಮಾಡಿದ್ರು. ಅಲ್ಲಿಂದ ಒಂದೊಂದು ಹೆಜ್ಜೆಯಾಗಿ ಮುಂದಕ್ಕೆ ಬಂದ್ರು. ಕನ್ನಡದಲ್ಲಿ ಸ್ವಲ್ಪ ಚಿತ್ರದಲ್ಲಿ ಚಿತ್ರನಟರಾಗಿ ಬಂದ್ರು. ಆಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ತರ ಚಿತ್ರರಂಗದಲ್ಲಿ ಮುಂದಕ್ಕೆ ಬಂದ್ರು. ಕನ್ನಡ ಬಂದ್ಬಿಟ್ಟು ಅವ್ರಿಗೆ ಒಂದೆಷ್ಟು ಮಟ್ಟಿಗೆ ಅವ್ರಿಗೊಂದು ಇಂಪ್ರೊವೈಸ್ ಮಾಡ್ಕೊಂಡಿದ್ರು ಅಂದ್ರೆ ಅದಕ್ಕೆ ನಂಬಲಾರದಷ್ಟು. ಅವ್ರು ಬಂದ್ಬಿಟ್ಟು 1955ನಲ್ಲಿ ಭಕ್ತ ಮಲ್ಲಿಕಾರ್ಜುನ ಅಂತ ಚಿತ್ರದಲ್ಲಿ ಅವರೇ ಹಾಡು ಪದಗಳು ಬರ್ದಿದ್ದಾರೆ ಹಾಗೂ ಸಂಭಾಷಣೆಯನ್ನು ಬರ್ದಿದ್ದಾರೆ. ಇದು ಹೆಮ್ಮೆ ಪಡುವಂತ ವಿಚಾರ ಅಲ್ವೇ. ಆಮೇಲೆ 1956ರಲ್ಲಿ ಒಂದು ವರ್ಷ ನಂತರ ಪಂಚರತ್ನ ಎಂಬ ಚಿತ್ರದಲ್ಲಿ ಅವರೇ ಸ್ವತಃ ಚಿತ್ರ ಕತೆ ಹಾಗೂ ಸಂಭಾಷಣೆ ಹಾಗೂ ಹಾಡು
ಎಲ್ಲ ಬರ್ದಿದ್ದಾರೆ ಅಂತ. ಒಂದು ಚಿಕ್ಕ ಹುಡುಗನಾಗಿದ್ದಾಗ ಅವ್ರಿಗೆ ಮೊದಲನೇದು ಮದುವೆ ಆಯ್ತು. ಅವ್ರ ಹೆಸರು ಸತ್ಯವತಿ ಅಂತ. ಸತ್ಯವತಿಗೆ ಒಂದು ಮದುವೆ ಆದ್ಮೇಲೆ ಅವ್ರು ಬಂದ್ಬಿಟ್ಟು ಮಗು ಹುಟ್ಟಿದ ತಕ್ಷಣ, ಅಂದ್ರೆ ನಮ್ ದೊಡ್ಡಕ್ಕ ಇದ್ದಾಳೆ ಇವಾಗ್ಲೇ ಬೃಂದ ಅಂತ, ಅವ್ಳು ಹುಟ್ಟಿದಂಗೆನೆ ಅವ್ರಿಗೆ ಆ ಕಾಲದಲ್ಲೆಲ್ಲ ನಿಮ್ಗೆ ನರ್ವಸ್ ಒಂದು ಇದು ಬರೋದು ನೋಡಿ, ಒಂದು ಜನ್ನಿ ಅಂತ ಏನ್ ಹೇಳ್ತೀವೋ ಅದ್ ಬಂದ್ಬಿಟ್ಟು ಆಕೆ ಕೆಲವೇ ದಿವಸದಲ್ಲಿ ಸತ್ತೋಗ್ಬಿಟ್ರು. ಹಾಗಾಗ್ಬಿಟ್ಟು ನಮ್ಮ ತಂದೆಗೆ ಅಷ್ಟಕ್ಕೂ ಇದು ಮದುವೆ ಮಾಡಿದ್ದು ನಮ್ಮ ಜೀವಯ್ಯರ್ ಅಂಕಲ್. ಅವ್ರು ಬಂದ್ಬಿಟ್ಟು ಅವ್ರಿಗೆ ಮದುವೆ ಆಗೋಗ್ಬಿಟ್ಟು ಜೀವಯ್ಯರ್ ಅಂಕಲ್ಗೆ. ಅವಾಗ ಅವ್ರಿಗೆ ಅಯ್ಯೋ ನಮ್ಮ ಬಾಲು, ಯಾಕಂದ್ರೆ ನಮ್ಮ ತಂದೆನು ಜೀವಯ್ಯರ್ ಅಂಕಿದು ಅಂದ್ರೆ ತುಂಬಾ ಬಾಲ ಸ್ನೇಹಿತರು, ಅಂದ್ರೆ ಅವರಷ್ಟು ಕ್ಲೋಸು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೂ ಇರಲಿಲ್ಲ. ಇನ್ಫ್ಯಾಕ್ಟ್ ನಾವು ಜೀವಯ್ಯರವರು ನಮ್ಮ ತಂದೆನ ಕಿವಿಡ ಅಂತ ಕರಿತಾ ಇದ್ದಿದ್ದು ಅವರೊಬ್ರೆ. ಅಷ್ಟು ಒಂದು ಚಡ್ಡಿ ದೋಸ್ತ್ ಅಂತ ಏನ್ ಹೇಳ್ತೀವಿ ಆತರ ತುಂಬಾ ಹತ್ತಿರವಾದ ಸ್ನೇಹಿತರು. ಅವ್ರು ಬಂದ್ಬಿಟ್ಟು ಅವ್ರಿಗೆ ಮದ್ವೆ ಆಗೋಗಿತ್ತು, ಮಕ್ಕಳು ಆಯ್ತು, ಮದ್ವೆ ಆಗೋಗಿದೆ, ನನ್ ಬಾಲು ನನ್ನ ಸ್ನೇಹಿತಗೆ ಆಗಿಲ್ವಲ್ಲ ಅಂತ ಅವರೇ ಹುಡುಕಿ ಈ ಸತ್ಯ ಅನ್ನೋರ್ನ ಮದ್ವೆ ಮಾಡಿದ್ರು. ಮಾಡಿದ್ಮೇಲೆ ಪಾಪ ಅವ್ರ ಮೊದಲೇ ಹೆಂಡತಿನೂ ಕಳ್ಕೊಂಡ್ಬಿಟ್ರು. ಅವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಪಾಪ ತುಂಬಾ ನಿರಾಶ್ರಿತರಾಗ್ಬಿಟ್ರು ನಮ್ಮ ತಂದೆ. ಮತ್ತೆ ಜೀವಿಯರ್ ಅಂಕಲು ನಮ್ಮ ಬಾಲುಗೆ ಹಿಂಗ್ ಆಗೋಗ್ಬಿಡ್ತಲ್ಲ ಅನ್ಬಿಟ್ಟು ಬಿಡ್ಲಿಲ್ಲ ಅವರು. ಮತ್ತೆ ಇನ್ನೊಂದು ಹುಡುಕಿ ನಮ್ಮ ತಾಯಿ ಮದ್ವೆ ಮಾಡ್ಕೊಂಡಾಗ 11 ವರ್ಷ ತುಂಬಿ 12ನೇ ವಯಸ್ಸು ಅವ್ರಿಗೆ. ಅವಾಗ ನಮ್ಮ ತಾಯಿಗೂ ಒಂದು ಆಸರೆ ಅಂತ ಒಂದು ಬೇಕಾಗಿತ್ತು. ಆ ತರ ಇದ್ದಿದ್ರಿಂದ ಜೀವಿಯರ್ ಅಂಕಲು ನಮ್ಮ ತಾಯಿ ಪರಿಚಯ ಇದ್ದವರಿಂದ ನಮ್ಮ ತಂದೆಗೆ ಮದುವೆ ಮಾಡ್ಕೊಟ್ರು. ಆಮೇಲೆ ಬಂಧುಗಳೇ ನಾವೆಲ್ಲ 4 ಜನ ಮಕ್ಕಳು ಹುಟ್ಟಿದ್ವಿ. ಒಟ್ಟು 5 ಜನ ನಮ್ಮ ತಂದೆಗೆ ಮಕ್ಕಳು. ಅಂದ್ರೆ ನಿಮ್ಗೆ ಗೊತ್ತಿದೆ ಬಂಧುಗಳ, ಅವ್ರ ಕಿವಿ ಕೇಳಿಸ್ತಾ ಇರ್ಲಿಲ್ಲ ಅಲ್ವೇ, ಹೆಚ್ಚಿನಾಗಿ ನಾವೆಲ್ಲ ಕೈ ಸನ್ನೆಲ್ಲೇ ಮಾತಾಡ್ತಿದ್ವಿ. ಹಾಗಾಗಿ ನಾವು ತುಂಬಾ ಏನಾರು ಅವ್ರಿಗೆ ವಿಚಾರ ತಿಳಿಸ್ಬೇಕು ಅಂದ್ರೆ ಬರವಣಿಗೆಯಲ್ಲಿ ತಿಳಿಸ್ತಿದ್ವಿ. ಈ ತರ ನಮ್ದು ಜೀವನ. ಇವನ್ ಚಿತ್ರರಂಗದಲ್ಲೂ ಅಷ್ಟೇ, ಅವರು ಎಲ್ಲರೂ ಅವ್ರಿಗೆ ಡೈಲಾಗ್ಸ್ ಏನ್ ಕೊಟ್ಬಿಟ್ಟು ನಿಮ್ಗೆಲ್ಲ ಒಂದು ತಿಳಿಸ್ಬೇಕು ಅಂದ್ರೆ ಬಂಧುಗಳೇ, ನೀವೇ ಯೋಚನೆ ಮಾಡಿ, ಒಂದು ಕಿವಿ ಕೇಳಿಸಿದೆ ಒಂದು ನಟರು ಹೇಗೆ ಒಂದು ಚಿತ್ರರಂಗದಲ್ಲಿ ಮಾಡ್ಬೋದು. ನಿಮ್ಗೆ ಸುಮಾರಷ್ಟು ಜನ ಕಲಾವಿದರು ಇರ್ತಾರೆ, ನಿಮ್ಗೆ ಟೇಕ್ ಅಂತಾರೆ, ನೀವು ಶುರು ಮಾಡ್ಬೇಕು, ಆಮೇಲೆ ಕಟ್ ಅಂದಾಗ ನೀವು ಸ್ಟಾಪ್ ಮಾಡ್ಬೇಕು. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸುತ್ತಮುತ್ತ ಹೇಗೆ ಒಂದು ಕಿವಿ ಕೇಳಿಸಿದ ಒಂದು ನಟ ಮಾಡ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಅದು ಆವಾಗಿನ ಕಾಲದಲ್ಲಿ ನಮ್ಮ ತಂದೆ ಹೇಳಿದ್ರು, ಅಲ್ಲಿಂದ ಸಣ್ಣ ಒಂದು ಗಮನದಲ್ಲಿ ಇಟ್ಕೋಬೇಕಂತೆ. ಒಂದು ಯಾವ್ದೋ ಒಂದು ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಂಗ್ ಸನ್ನೆ ಬೇಡಪ್ಪ ಅಂತ ಏನೋ ಹೇಳ್ಬೋದು, ಅದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಅದನ್ನ ನೆಕ್ಸ್ಟ್ ಅವ್ರನ್ನ ಡೈಲಾಗ್ನ ಹೇಳ್ಬೇಕಾಗುತ್ತೆ. ಇಂಥದ್ದೊಂದೆಲ್ಲ ಗಮನದಲ್ಲಿಟ್ಟು ಅವರು ಡೈಲಾಗು ಗಮನದಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಬೇಕು ಅಂದ್ರೆ ಒಂದು ಕಿವಿ ಕೇಳಿದ ಒಂದು ವ್ಯಕ್ತಿಗೆ ಅಷ್ಟೊಂದೊಂದು ನಿಮ್ಗೆ ಕಲೆ ಇದ್ರೇನೆ ಮಾಡಕ್ಕಾಗತ್ತೆ ಬಂಧುಗಳೇ. ನೀವು ನಂಬ್ತಿರಿಲ್ವೋ, ಒಂದು ಚಿತ್ರದಲ್ಲಿ ಹಾಡಿದಾರೆ ಅವರು, ಲಿಪ್ ಸಿಂಕಿಂಗ್ ಅಂತ ಏನ್ ಹೇಳ್ತೀವೋ ಆ ಚಿತ್ರದಲ್ಲಿ ನಮ್ದು ಪ್ರೀತಿಯಾದ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಟ್ಟದ ಹೂನಲ್ಲಿ ಅವರೇ ನೋಡಿದ್ರೆ ಲಿಪ್ ಸಿಂಕಿಂಗ್ ಮಾಡಿದ್ದಾರೆ. ಬಂದ್ಬಿಟ್ಟು ನಮ್ಮ ತಂದೆಗೂ ರಾಜ್ಕುಮಾರ್ ಅಂಕಲ್ಗೂ 11 ವರ್ಷ ವಯಸ್ಸು ವ್ಯತ್ಯಾಸ ಇದೆ. ಹಾಗಾಗ್ಬಿಟ್ಟು ನಮ್ಮ ತಂದೆನ ಯಾವಾಗ್ಲೂ ರಾಜ್ಕುಮಾರ್ ಅವರು ನಮ್ಮ ತಂದೆನ ಒಂದು ಅಣ್ಣ ಸ್ಥಾನದಲ್ಲಿ ಕೊಟ್ಟಿದ್ರು. ಅದೇ ತರ ಅವ್ರ ಪಿಕ್ಚರ್ ನಲ್ಲಿ ನೋಡಿ ನಮ್ಮ ತಂದೆ ಇರ್ಬೇಕು. ಒಂದು ಚಿಕ್ಕ ಅವ್ರಿಗೆ ಪಾತ್ರ ಇಲ್ಲ ಅಂದ್ರೂ ಬಾಲಣ್ಣನ ಒಂದು ಚಿಕ್ಕ ಪಾತ್ರ ಅವರು ಕೊಟ್ಟು ಅವ್ರು ಇರ್ಬೇಕು ಅಂತ ಒಂದು ಹಠ ಮಾಡಿ ನಮ್ಮ ತಂದೆನ ಅವ್ರ ಪಿಕ್ಚರ್ ಎಲ್ಲದರಲ್ಲೂ ಅವ್ರು ನಮ್ಮ ತಂದೆನ ತಗೊಳ್ಳೋರು. ಸಂಭಾವನೆ ಅಂತ ಕೊಟ್ಟಿದ್ದು ರಾಜ್ಕುಮಾರ್ ಅವ್ರ ಪಿಕ್ಚರ್ ನಲ್ಲೇ ಜಾಸ್ತಿ ಕೊಟ್ರು. ಆ ತರ ಒಂದು ನೆಂಟಸ್ತನ ಇತ್ತು ನಮ್ಮ ತಂದೆಗೂ ಡಾಕ್ಟರ್ ರಾಜ್ಕುಮಾರ್ ಅಂಕಲ್ ಅವ್ರಿಗೂ. ಆಮೇಲೆ ತಮ್ಮೆಲ್ಲರ ಮೆಚ್ಚಿನ ಜೋಡಿಯಾದ ನಮ್ಮ ತಂದೆ ಬಾಲಕೃಷ್ಣ ಹಾಗೂ ನರಸಿಂಹರಾಜ್ ಅವರು. ಜನಗಳಿಗೆಲ್ಲರಿಗೂ ಈ ಜೋಡಿ ಬಂದ್ಬಿಟ್ರೇನೆ ಒಂದು ತುಂಬಾ ಖುಷಿ. ನರಸಿಂಹರಾಜ್ ಅಂಕಲ್ಗೂ ನಮ್ಮ ತಂದೆಗೂ ತುಂಬಾ ಒಡನಾಟ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಲಿ ನನಗೆ ತುಂಬಾ ಹತ್ರವಾದವರು ಅಂತ ಹೇಳ್ಬೇಕು ಅಂದ್ರೆ ನಮ್ಮ ಸಂಸಾರಕ್ಕೆ ನಮ್ಮ ತಂದೆಗೆ ಹತ್ರವಾದವರು ವಿಷ್ಣುವರ್ಧನ್ ಅವರು. ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ತಂದೆಗೆ ಒಂಥರ ಮಗನ್ ತರ ಬೆಳ್ಕೊಂಬಂದ್ಬಿಟ್ರು. ನಮ್ಮ ತಂದೆ ಕಾಲ್ ನೋವ್ತಾ ಇದ್ದೆ ಅಂತ ಏನಾರು ಹೇಳ್ಕೊಂಡ್ರೆ ಸಾಕು, ವಿಷ್ಣುವರ್ಧನ್ ಅವ್ರು ಬಂದು ನಮ್ಮ ತಂದೆ ಕಾಲೆಲ್ಲ ಹಿಡಿದು ಒಂದ್ ಸ್ವಲ್ಪ ಹಿತವಾಗಿ ಅವ್ರಿಗೆ ನೋವೆಲ್ಲ ಕಡಿಮೆ ಆಗಿ ಅಂತ ಸೇವೆನೂ ಮಾಡೋರು. ಆತನು ಒಳ್ಳೆ ಮಹಾನ್ ನಟರು ಹಾಗೂ ಒಳ್ಳೆ ಮನ್ಸಿರೋರು ವಿಷ್ಣುವರ್ಧನ್ ಅವರು. ಗಂಧದ ಗುಡಿ ಅನ್ನೋದೊಂದು ಚಿತ್ರದಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆದ್ಬಿಡ್ತು. ವಿಷ್ಣುವರ್ಧನ್ ಅವರೇ ಇದೆಲ್ಲ ಮಾಡಿ ಒಂದು ಸಂಚು ಮಾಡಿ ರಾಜ್ಕುಮಾರ್ ಅವ್ರನ್ನ ಮುಗ್ಸೋಕೆ ಒಂದು ಪ್ರಯತ್ನ ಅಂದ್ಬಿಟ್ಟು ಒಂದು ದೊಡ್ಡ ಪ್ರಚಾರ ಆಗ್ಬಿಟ್ಟು ಕರ್ನಾಟಕನೇ ಅಲ್ಲೋಲ್ ಕಲ್ಲೋಲಾಗೈತೆ. 2 ಎಕರೆನ್ ಮಾತ್ರ ದಯವಿಟ್ಟು ಬಿಟ್ಕೊಟ್ಬಿಡಿ, ಅಲ್ಲಿ ಸಮಾಧಿ ಕಟ್ಟೋದಿದೆ ಅಂತ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.